ಆಗ ಆ ಋಷಿ ಮುನಿಯು ಶಿವನ ಮಾತನ್ನು ಕೇಳಿ ಆ ಶಿವನಿಗೆ ನಮಸ್ಕಾರವನ್ನು ಮಾಡಿ ಹೋಗಿಬಿಡ್ತಾನ. ಆಗ ಶಿವನು ಕೈಲಾಸದಲ್ಲಿ ವಿಚಾರವನ್ನು ಮಾಡ್ತಾನ. ಇಂಥ ಪುಣ್ಯ ಪುರುಷನನ್ನು ಈ ಭೂಲೋಕಕ್ಕೆ ಯಾರನ್ನು ಕಳಿಸಬೇಕು ಅಂತ ಹೇಳಿ ವಿಚಾರವನ್ನು ಮಾಡಿ ಒಂದು ದಿವಸ ಸಿದ್ಧಿ ವಿನಾಯಕನನ್ನು ಕರಿತಾನ, ಷಣ್ಮುಖನನ್ನು ಕರಿತಾನ. ಇವರನ್ನು ಕರೆದು ನೀವು ಯಾರಾದರೂ ಭೂಲೋಕದಲ್ಲಿ ಜನಿಸುವಿರಿ ಅಂತ ಕೇಳ್ತಾನ. ಆಗ ಅವರು ನಾವು ಯಾರು ಈ ಭೂಲೋಕದಲ್ಲಿ ಜನಿಸಕ ಒಲ್ವಿ ಅಂತ ಹೇಳಿಬಿಡ್ತಾರ. ಆಗ ಶಿವನಿಗೆ ಚಿಂತೆ ಕಾಡಕತ್ತೈತಿ. ನಾನು ಮತ್ತೆ ಯಾರನ್ನು ಕಳಿಸಬೇಕು, ಇವರು ಜನಿಸಕ ಒಲ್ವಿ ಅಂತ ಹೇಳ್ತಾರಂತ ಹೇಳಿ ಚಿಂತೆಯನ್ನು ಮಾಡ್ತಾ ಕುಳಿತುಕೊಳ್ತಾನ. ಆಗ ಒಂದು ದಿವಸ ತನ್ನ ಪರಮ ಶಿಷ್ಯನಾದ ನಂದಿಯನ್ನು ಕರಿತಾನ. ನಂದಿಯನ್ನು ಕರೆದು ಅವನನ್ನು ಕೇಳ್ತಾನ, ನೀನಾದರೂ ಭೂಲೋಕದಲ್ಲಿ ಜನಿಸುವೆ ಅಂತ ನಂದಿಯನ್ನು ಕೇಳ್ತಾನ. ಆಗ ನಂದಿಯು ಶಿವನಿಗೆ ಹೇಳ್ತಾನ, ಈ ಕೈಲಾಸವನ್ನು ಬಿಟ್ಟು ನಿಮ್ಮ ಪಾದ ಪೂಜೆಯನ್ನು ಬಿಟ್ಟು ನಾನು ಭೂಲೋಕದಲ್ಲಿ ಜನಿಸುವುದಿಲ್ಲ ಅಂತ ನಿಷ್ಠೂರವಾಗಿ ಹೇಳಿಬಿಡ್ತಾನ. ಆಗ ಶಿವನಿಗೆ ಚಿಂತೆ ಹೆಚ್ಚಿಗೆ ಕಾಡಕತ್ತೈತಿ. ಚಿಂತೆಯೊಳಗ ಬೆಂದು ಬೆಂಡಾಗಿ ಕೈಲಾಸದೊಳಗ ಕುಳಿತುಕೊಂಡ್ಬಿಡ್ತಾನ. ಚಿಂತೆ ಮಾಡ್ತಾ ಮಾಡ್ತಾ ಕೈಲಾಸದೊಳಗ ಸಣ್ಣ ಮುಖವನ್ನು ಮಾಡಿ ಸಪ್ಪಗ ಮುಖವನ್ನು ಮಾಡಿಕೊಂಡು ಕುಳಿತುಕೊಳ್ತಾನ. ಆಗ ಒಬ್ಬ ಅವಧೂತ ಋಷಿಯು ತಪಸ್ಸಿಗೆ ಕುಳಿತಿರ್ತಾನ. ಅವನಿಗೆ ಶಿವನು ಭೇಟಿಯಾಗದೆ ಎಷ್ಟು ವರ್ಷಗಳಾಗಿರ್ತಾವು. ಆಗ ಆ ಅವಧೂತ ಋಷಿಯು ಶಿವನನ್ನು ಭೇಟಿ ಆಗಬೇಕಂತ ಹೇಳ್ತಾನ. ಒಂದು ದಿವಸ ಭೇಟಿ ಆಗಬೇಕಂತ ಕೈಲಾಸಕ್ಕೆ ಹೋಗ್ತಾನ. ಕೈಲಾಸಕ್ಕೆ ಹೋಗಿ ಆ ಶಿವನ ಮುಖವನ್ನು ನೋಡ್ತಾನ. ಆಗ ಆ ಋಷಿಯು ಸೃಷ್ಟಿಕರ್ತನಾದ ಶಿವನೇ ಈ ರೀತಿ ಚಿಂತೆಯೊಳಗ ಕುಳಿತಾನಂದ್ರ ಏನಿರಬಹುದು ಅಂತ ಹೇಳಿ ಆ ಶಿವನಿಗೆ ನಮಸ್ಕಾರವನ್ನು ಮಾಡಿ ಆ ಶಿವನನ್ನು ಕೇಳ್ತಾನ, ನೀವು ಇಷ್ಟು ಚಿಂತೆಯೊಳಗ ಕುಳಿತಿರುವಿರಲ್ಲ, ಏತಕ್ಕಾಗಿ ಕುಳಿತಿರುವಿರಂತ ಕೇಳ್ತಾನ. ಆಗ ಶಿವನು ಆ ಶೀಲ ಋಷಿಗೆ ಕೊಟ್ಟ ಮಾತನ್ನು ಅವಧೂತ ಋಷಿಯ ಮುಂದೆ ಹೇಳ್ತಾನ. ಆಗ ಅವಧೂತ ಋಷಿಯು ವಿಚಾರವನ್ನು ಮಾಡಿ ಆ ಶಿವನಿಗೆ ಹೇಳ್ತಾನ. ಆಗ ಶಿವನು ಆ ಅವಧೂತ ಋಷಿಯ ಮುಂದ ನಂದಿನೂ ಕೂಡ ಈ ಭೂಲೋಕದಲ್ಲಿ ಹುಟ್ಟುವುದಿಲ್ಲವೆಂದು ನಿರಾಕರಿಸಿಬಿಟ್ಟ. ಮತ್ತಾರನ್ನು ಕಳಿಸಬೇಕಂತ ಹೇಳಿ ಈ ಚಿಂತೆಯೊಳಗೆ ನಾನು ಕುಳಿತುಕೊಂಡಿನಿ. ಆಗ ಅವಧೂತ ಋಷಿಯು ಆ ಶಿವನಿಗೆ ಹೇಳ್ತಾನ, ನೀವು ಚಿಂತೆ ಮಾಡುವುದನ್ನು ಬೇಡ, ನಾನು ಭೂಲೋಕದಲ್ಲಿ ಆ ನಂದಿಯನ್ನು ಹುಟ್ಟುವಂತೆ ಮಾಡುತ್ತೀನಿ. ಆ ನಂದಿಯನ್ನು ಭೂಲೋಕದಲ್ಲಿ ಹುಟ್ಟಲು ನಾನು ಒಪ್ಪಿಸ್ತೀನಿ ಅಂತ ಹೇಳಿ ಮಾತನ್ನು ಕೊಡ್ತಾನ ಶಿವನಿಗೆ. ಆಗ ಶಿವನಿಗೆ ಚಿಂತೆ ದೂರ ಆಗತೈತಿ, ಮುಖದಲ್ಲಿ ಕಳೆ ಬರ್ತೈತಿ. ಆಗ ಶಿವನು ಆ ಅವಧೂತ ಋಷಿ ಹತ್ತಿರ ಹೇಳ್ತಾನ, ನಾನು ಚಿಂತೆಯೊಳಗೆ ಕುಳಿತುಕೊಂಡಿದ್ದೆ, ನನ್ನ ಚಿಂತೆಯನ್ನು ನೀನು ಪರಿಹಾರ ಮಾಡಿದೆ ಅಂತ ಹೇಳಿ ಆ ಅವಧೂತ ಋಷಿಗೆ ಹೇಳ್ತಾನ. ಆಗ ಅವಧೂತ ಋಷಿಯು ಆ ಶಿವನಿಗೆ ನಮಸ್ಕಾರವನ್ನು ಮಾಡಿ ಹೋಗಿಬಿಡ್ತಾನ.